ನಾನು ಬೆಳೆದಿದ್ದರೆ ಅದಕ್ಕೆ ಕಾರಣ ನೀನೇ. ವಿಜಯ್ ವಿವಾಹ ಫೋಟೋ ಶೇರ್ ಆಗ್ತಾ ಇದೆ. ವಿಜಯ್ ಬಗ್ಗೆ ರಶ್ಮಿಕಾ ಗುಣಗಾನವನ್ನ ಮಾಡ್ತಾರೆ. ನಿಜವಾದ ಪ್ರೀತಿ ಹೇಗಿರುತ್ತೆ ಅಂತ ಕಲಿಸಿದ ವ್ಯಕ್ತಿ ವಿಜಯ್. ಮನಃಶಾಂತಿ ಏನು ಅನ್ನೋದನ್ನ ಅನುಭವಕ್ಕೆ ತಂದ ವ್ಯಕ್ತಿ. ನನ್ನ ಊಹೆಗೂ ದೊಡ್ಡ ಸಾಧನೆ ಮಾಡಬಲ್ಲೆ ಎಂದು ನಂಬಿಕೆ. ಸ್ನೇಹಿತರ ಜೊತೆ ಟ್ರಿಪ್, ಅತ್ಯುತ್ತಮ ಸಂತೋಷ ಅಂತ ತೋರಿಸಿದ ವ್ಯಕ್ತಿ. ಇವರ ಬಗ್ಗೆ ನಾನು ಒಂದು ಪುಸ್ತಕವೇ ಬರೆಯಬಹುದು. ನಿನ್ನ ಹೆಂಡತಿಯಾಗಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ನಾವು ಜೀವನದ ಅತ್ಯುತ್ತಮ ದಿನಗಳನ್ನ ಒಂದಾಗಿ ಕಳೆಯೋಣ. ನಾನು ನಿಜವಾಗಿಯೂ ಭಾಗ್ಯವಂತಳು ಅಂತ ಹೇಳ್ಬಿಟ್ಟು ರಶ್ಮಿಕಾ ಭಾವುಕವಾದಂತಹ ಪೋಸ್ಟ್ ಅನ್ನ ಹಾಕಿದ್ದಾರೆ. ರಶ್ಮಿಕಾ ಮಂದಣ್ಣ ಫೈನಲಿ ಗೊಂದಲಗಳಿತ್ತು, ಊಹಾಪೋಹಗಳಿತ್ತು. ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಮದುವೆಯ ವಿಚಾರವಾಗಿ ತುಂಬಾನೇ ಪ್ರೈವೇಟ್ ಆಗಿ ನಿಗೂಢವಾಗಿ ವಿಚಾರವನ್ನ ಇಟ್ಟು ಕೆಲವೇ ದಿನಗಳಲ್ಲಿ ಮದುವೆ ಅನ್ನೋ ಹೊತ್ತಲ್ಲಿ ನಮಗೆ ಇನ್ವಿಟೇಷನ್ ಶೇರ್ ಆಯಿತು. ಅದಾದ ನಂತರ ಫೈನಲಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ವಿರೋಶ್ ಲಗ್ನವಾಗ್ತಿದ್ದೇವೆ, ನಿಮ್ಮ ಪ್ರೀತಿಯಿಂದ ಕೊಟ್ಟಂತಹ ಹೆಸರು ವಿರೋಶ್, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಹೇಳಿದ್ರು ತಮ್ಮ ಪ್ರೀತಿಯ ಬಗ್ಗೆ. ಈಗ ಫೈನಲಿ ಮದುವೆ ಕೂಡ ನೆರವೇರಿದೆ. ನಿನ್ನೆ ರಾಜಸ್ಥಾನದ ಉದಯಪುರದಲ್ಲಿ ಮದುವೆಯ ಸುಂದರ ಕ್ಷಣಗಳ ಫೋಟೋವನ್ನ ರಶ್ಮಿಕಾ ಮಂದಣ್ಣ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಭಾವುಕವಾದಂತಹ ಪೋಸ್ಟ್ ಅನ್ನ ಹಾಕಿದ್ದಾರೆ. ವಿರೋಶ್ ವಿವಾಹದ ಬಗ್ಗೆ ಫೋಟೋವನ್ನ ಶೇರ್ ಮಾಡಿ ವಿಜಯ್ ದೇವರಕೊಂಡ ಅವರನ್ನ ಗುಣಗಾನ ಮಾಡಿದ್ದಾರೆ. ನಾನು ಬೆಳೆದಿದ್ರೆ ಅದಕ್ಕೆ ಕಾರಣ ನೀನೇ ವಿಜಯ್ ಅಂತ ಹೇಳ್ಬಿಟ್ಟು ವಿವಾಹದ ಫೋಟೋವನ್ನ ಶೇರ್ ಮಾಡಿ ವಿಜಯ್ ಬಗ್ಗೆ ರಶ್ಮಿಕಾ ಗುಣಗಾನವನ್ನ ಮಾಡಿರುವಂಥದ್ದು. ನನ್ನ ಸಾಧನೆ, ನನ್ನ ಖುಷಿ ಎಲ್ಲವೂ ಕೂಡ ನೀನೇ. ನನಗೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನೀನು ತೋರಿಸ್ಕೊಟ್ಟಿದೀಯಾ. ಫ್ರೆಂಡ್ಸ್ ಜೊತೆ ಟ್ರಿಪ್ ಆಗಿರ್ಬೋದು, ಸಂತಸದ ಕ್ಷಣಗಳಾಗಿರ್ಬೋದು, ನನ್ನ ಆಗೋ ಹೋಗುಗಳೆಲ್ಲದಕ್ಕೂ ಕೂಡ ನೀನೇ ಕಾರಣರಾಗಿರ್ತೀಯ. ನಾನು ನಿನ್ನ ಹೆಂಡತಿ ಆಗೋದಕ್ಕೆ ಉತ್ಸುಕಳಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮದುವೆಯ ಫೋಟೋಗಳನ್ನು ಶೇರ್ ಮಾಡಿ ಭಾವುಕವಾದಂತಹ ಪೋಸ್ಟನ್ನ ಹಾಕೊಂಡಿರುವಂಥದ್ದು ರಶ್ಮಿಕಾ ಮಂದಣ್ಣ. ಫೈನಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ. ಕೊಡಗು ಬೆಡಗಿ ಮಾರ್ಚ್ 4ಕ್ಕೆ ರಿಸೆಪ್ಷನ್ ಕೂಡ ಇರುವಂಥದ್ದು. ರಶ್ಮಿಕಾ ತಂದೆ ತಮ್ಮದೇ ಆದಂತಹ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದಲ್ಲಿ ರಿಸೆಪ್ಷನ್ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ಯಾವ ಫೋಟೋಗಳು ಕೂಡ ಲೀಕ್ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ರಶ್ಮಿಕಾ ಮದುವೆಗೆ ಯಾರನ್ನ ಆಮಂತ್ರಿಸಿದ್ರು ಅಂದರೆ ಅತಿಥಿಗಳ ಸಮ್ಮುಖದಲ್ಲಿ ಅಷ್ಟೇ, ಆಸ್ಪಾಸ್ 100 ಮೆಂಬರ್ಸ್ ಅಷ್ಟೇ ಇದ್ರು ಅನ್ನುವಂತಹ ಮಾಹಿತಿ ಇದೆ. 100 ಜನಕ್ಕಷ್ಟೇ ಆಮಂತ್ರಣ ಹೋಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅವರ ಸಮ್ಮುಖದಲ್ಲಿ ಆಗಿರುವಂತಹ ವಿವಾಹ